ಫ್ರೆಂಡ್ಸ್, ನಮ್ಮ ಮನೆಯವರು ಉಳ್ಳಾಗಡ್ಡಿ ಸ್ವಚ್ಛ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಐವ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಇವತ್ತು ಬೆಳಗ್ಗೆನೇ ಬ್ಲಾಗ್ ಶುರು ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೋಡೋಣ ಇವತ್ತಿನ ರೂಟೀನ್, ಇವತ್ತಿನ ಬ್ಲಾಗ್ ಯಾವ ರೀತಿ ಹೋಗುತ್ತೆ ಏನು ಅಂತ. ದಯವಿಟ್ಟು ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಾವುದೇ ಕಾರಣಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಎಂಟವರೆಗೂ ನೋಡಿ, ಸ್ಕಿಪ್ ಮಾಡ್ತೀರಾ. ಅಟ್ಲೀಸ್ಟ್ ನನ್ನ ಬ್ಲಾಗಲ್ಲಿ ಸ್ವಲ್ಪನಾದರೂ ಇನ್ಫಾರ್ಮೇಷನ್ ಅಥವಾ ಕಿಚನ್ ಟಿಪ್ಸ್ ಏನಾದರೂ ಸಿಕ್ಕಿರುತ್ತೆ. ಹಾಗಾಗಿ ಸ್ಕಿಪ್ ಮಾಡ್ತೀರಾ ನೋಡಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ. ಯಾವ ರೀತಿ ಹೋಗುತ್ತೆ ಅಂತ ನನಗೂ ಐಡಿಯಾ ಇಲ್ಲ. ಯಾವ ರೀತಿ ಹೋಗುತ್ತೆ ಆ ರೀತಿ ತೊಗೊಂಡು ಹೋಗ್ತೀನಿ. ಇವತ್ತಿನ ಕ್ಲೈಮೇಟ್ ಅಂದ್ರೆ ಫುಲ್ಲು ಕೋಲ್ಡ್ ಅಂತಲೇ ಹೇಳ್ಬೋದು. ನಿನ್ನೆ ಮಳೆ ಆಯಿತು ಈ ಕಡೆ. ನಿಮ್ಮ ಕಡೆ ಯಾವ ರೀತಿ ಇದೆ ಅಂತ ಕ್ಲೈಮೇಟ್ ತಿಳಿಸಿ. ಸೊ ಬನ್ನಿ ವ್ಲಾಗನ್ನು ಶುರು ಮಾಡೋಣ. ನೋಡಿ, ಒಂಚೂರು ಬಿಸಿಲಿಲ್ಲ. ಸೊ ತುಂಬ ಕೋಲ್ಡ್ ಇದೆ ಅಂತಲೇ ಹೇಳ್ಬೋದು ವಾತಾವರಣ. ಬನ್ನಿ ಬ್ಲಾಗ್ ಶುರು ಮಾಡೋಣ. ಫ್ರೆಂಡ್ಸ್, ಇವತ್ತು ನಾನು ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಆದಮೇಲೆ ಡೆಟಾಕ್ಸ್ ಟೀ ಕುಡಿತಾ ಇದ್ದೀನಿ. ಡೈಲಿ ಅಂತ ಹೇಳಿದ್ರೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಫಸ್ಟ್ ಮಾಡೋದೇ ಇದೇ ಕೆಲಸ. ಬಟ್ ಇವತ್ತು ಆಗಲಿಲ್ಲ. ಹಾಗಾಗಿ ಇವಾಗ ಇಬ್ರಿಗೂ ಸಹ ಮಾಡಿದ್ರಾಯಿತು ಅಂತ ಡೆಟಾಕ್ಸ್ ಟೀ ರೆಡಿ ಆಯಿತು, ತೊಗೊಳ್ಬೇಕು ಅಷ್ಟೇ. ಈ ವಿಡಿಯೋ ನಿನ್ನೆ ನಾನು ಕಂಪ್ಲೀಟಾಗಿ ಡೆಟಾಕ್ಸ್ ಪೌಡರ್ ಯಾವ ರೀತಿ ಮನೆಯಲ್ಲೇ ಮಾಡೋದಂತ ತೋರಿಸಿದ್ದೀನಿ. ಆ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ. ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಖಂಡಿತ ಟ್ರೈ ಮಾಡಿ. ಹಾಗೆ ಕುಡಿಬೇಕಾದ್ರೆ ಒಗ್ರೊಗ್ರ ಅಂತ ಅನಿಸಲ್ಲ, ಏನು ಇರಿಟೇಟ್ ಅಂತ ಅನಿಸಲ್ಲ. ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ. ಆರಾಮಾಗಿ ಕುಡಿಬೋದು. ಬಟ್ ಇನ್ನೊಂದು ಹೇಳಬೇಕು ಅಂತ ಹೇಳಿದರೆ, ನೀವು ವೆಯ್ಟ್ ಲಾಸ್ ಮಾಡೋರೇ ಆಗಿದ್ದರೆ ಇದರಲ್ಲಿ ಯಾವುದೇ ರೀತಿ ನೀವು ಜೇನುತುಪ್ಪ ಹಾಕಿ ಕುಡಿಯೋ ಹಾಗಿಲ್ಲ. ನಿಂಬೆಹಣ್ಣು ಹಾಕಿ, ಸಬ್ಜಾ ಸೀಡ್ಸ್ ಹಾಕಿ ಓಕೆ ನಡೆಯುತ್ತೆ. ಸೊ ತುಂಬ ಚೆನ್ನಾಗಿ ಫಾಸ್ಟಾಗಿ ವರ್ಕ್ ಆಗುತ್ತೆ. ಬಟ್ ಜೇನುತುಪ್ಪ ಅಂತೂ ಖಂಡಿತವಾಗ್ಲೂ ಹಾಕಲೇಬೇಡಿ. ವೆಯ್ಟ್ ಲಾಸ್ ಮಾಡೋರು ಯಾವುದೇ ಒಂದು ನೀವು ಮಾರ್ನಿಂಗ್ ಡ್ರಿಂಕ್ ತೊಗೋತೀನಿ ಅಂತ ಹೇಳಿದ್ರೆ ಜೇನುತುಪ್ಪ ಹಾಕಕ್ಕೆ ಹೋಗಬೇಡಿ. ಯಾಕಂದರೆ ಸ್ವೀಟ್ ಕಂಟೆಂಟ್ ಇರುತ್ತಲ್ವ ಅದರಲ್ಲಿ. ಸೊ ಹಾಗಾಗಿ ವರ್ಕ್ ಆಗಲ್ಲ. ದಯವಿಟ್ಟು ಸ್ಕಿಪ್ ಮಾಡಿ. ಇವಾಗ ನಾನು ವೆಜಿಟೇಬಲ್ಸ್ ಡ್ರೈ ಅವಲಕ್ಕಿ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು, ಮಾಡಿರಲಿಲ್ಲ. ಇದು ಕೂಡ ಎಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ. ಹಾಗೆ ಲೈಟ್ ವೇಟ್ ಅಂತಲೇ ಹೇಳ್ಬೋದು. ಆಮೇಲೆ ಈ ಮಿನರಲ್ಸ್ ಇರುತ್ತಲ್ವ, ಸೌತೆಕಾಯಿ, ಕ್ಯಾರೆಟು ಅದರಲ್ಲಿ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನಬೇಕಾದ್ರೆ. ಬೆಳಗ್ಗೆನೇ ನಮಗೆ ಒಳ್ಳೆ ಎಲ್ದಿ ಫುಡ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾನಿವತ್ತು ಅದನ್ನೇ ಮಾಡ್ತಾಯಿದ್ದೀನಿ. ಒಂದು ಸೌತೆಕಾಯಿ, ಒಂದು ಕ್ಯಾರೆಟ್, ಯಾಕಂದರೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ. ಹಾಗೆ ಮೆಣಸಿನ್ಕಾಯಿ ಒಂದೇ ಹಾಕಿ, ಅಂದರೆ ಪೇಸ್ಟ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಬಳಸಿದರೂ ಸಹ ಗ್ಯಾಸ್ಟ್ರಿಕ್ ಎಲ್ಲ ಆಗುತ್ತೆ ಅಲ್ವ. ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೆಟೊ ಇಷ್ಟನ್ನು ಒಂದೇ ಸಲನೇ ನಾನು ಎಣ್ಣೆ ಬಿಸಿ ಮಾಡಿ ಜೀರಿಗೆ, ಸಾಸಿವೆ ಚಟ್ಪಟ ಆದಮೇಲೆ ಸ್ವಲ್ಪ ಶೇಂಗಾ ಹಾಕಿಬಿಟ್ಟು, ಶೇಂಗಾನು ಸ್ವಲ್ಪ ಫ್ರೈ ಆದಮೇಲೆ ಇದೆಲ್ಲನೂ ಕಟ್ ಮಾಡಿರೋ ವೆಜಿಟೇಬಲ್ಸನ್ನು ಹಾಕಿಬಿಡ್ತೀನಿ. ಹಾಕಿ ಲೋ ಫ್ಲೇಮ್ ಅಂದರೆ ಒಂದು 20 ಸೆಕೆಂಡ್ಸ್ ಆದಮೇಲೆ ಗ್ಯಾಸ್ ಆಫ್ ಮಾಡ್ತೀನಿ. ಆಫ್ ಮಾಡಿ ಆದಮೇಲೆ ನಾನು ಸ್ವಲ್ಪ ಗರಂ ಮಸಾಲ, ಆಮೇಲೆ ಸ್ವಲ್ಪ ಅಚ್ಕಾರದ ಪುಡಿ, ಯಾಕಂದರೆ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಬಳಸಲ್ಲ ಅಂತ ಹೇಳಿದೆ ಅಲ್ವಾ. ಸ್ವಲ್ಪ ಇದು ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಇಲ್ಲಿ ಅಚ್ಕಾರದ ಪುಡಿನೂ ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅವಲಕ್ಕಿನ ಸ್ವಲ್ಪ ನಾನು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಇಬ್ಬರಿಗೆ ಆಗುವಷ್ಟು ಮಾಡ್ತಾಯಿದ್ದೀನಿ. ಅವಲಕ್ಕಿನ ಹಾಕಿ ಇದು ಯಾಕಂದರೆ ನೀರು ಬಿಟ್ಟಿರುತ್ತೆ, ಯಾವುದೇ ರೀತಿ ನೀರು ಹಾಕೋ ಅವಶ್ಯಕತೆಯೇ ಇಲ್ಲ. ಸೌತೆಕಾಯಿ, ಕ್ಯಾರೆಟು, ಟೊಮೆಟೊ ಎಲ್ಲ ನೀರು ಬಿಟ್ಟಿರೋದ್ರಿಂದ ನಾವು ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಹಾಗೆ ಅವಲಕ್ಕಿನ ಹಾಕಿ ಚೆನ್ನಾಗಿ ಕೈಯಿಂದನೇ, ಯಾವುದೇ ರೀತಿ ಸ್ಪೂನ್ ಬಳಸ್ತೇನೆ, ಕೈಯಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಇವಾಗ ತುಪ್ಪದ ಅವಲಕ್ಕಿ ಅಂತ ಮಾಡ್ತಾರೆ, ಇದರಲ್ಲಿ ವೆರೈಟಿ ಅವಲಕ್ಕಿ ರೆಸಿಪಿನ ಮಾಡ್ಬೋದು. ಈ ಥರ ಒಂದು ಸಲ ಮಾಡಿ ನೋಡಿ,
ತುಂಬ ಚೆನ್ನಾಗಿರುತ್ತೆ. ನಾನು ಶೇರ್ ಮಾಡಬಾರ್ದು ಅಂದ್ಕೊಂಡೆ, ಬಟ್ ಹೊಸಬ್ರು ನೋಡ್ತಾ ಇರ್ತಾರಲ್ವ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಮಕ್ಕಳೇನಾದರೂ ಸೌತೆಕಾಯಿ, ಕ್ಯಾರೆಟು, ವೆಜಿಟೇಬಲ್ಸ್ ತಿನ್ನಲ್ಲ ಅಂತ ಹೇಳಿದರೆ ಈ ರೀತಿ ನೀವು ಮಾಡಿಕೊಟ್ರೆ ಅವ್ರಿಗೆ ಗೊತ್ತೇ ಆಗಲ್ಲ ನೀವು ವೆಜಿಟೇಬಲ್ಸಿಂದ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ತುಂಬ ಇಷ್ಟಪಟ್ಟು ತಿಂತಾರೆ. ಸಣ್ಣ ಮಕ್ಕಳಿಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು ತುಂಬಾ ಇಷ್ಟ ಆಗುತ್ತೆ. ಒಂದು ಅರ್ಧ ಹೋಳು ನಿಂಬೆ ಹಣ್ಣು ಕೂಡ ನಾನು ಹಿಂಡ್ತಾ ಇದ್ದೀನಿ. ನಿಂಬೆಹಣ್ಣು ಕೊನೆಯದಾಗಿ ಹಿಂಡಿ ಉಳಿದಿರೋ ಕ್ಯಾರೆಟು, ಸೌತೆಕಾಯಿ ಸ್ವಲ್ಪ ಸ್ವಲ್ಪ ಹಸಿದು ಉಳಿಸಿರ್ತೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಇದೆಲ್ಲನೂ ಮೇಲ್ಗಡೆ ಗಾರ್ನಿಷ್ಗೆ ಹಾಕ್ತೀನಿ. ಆಮೇಲೆ ಸ್ವಲ್ಪ ಕಾಯಿ ತುರಿ ಕೂಡ ಹಾಕ್ತೀನಿ. ಫ್ರಿಜ್ಜಲ್ಲಿ ಇಟ್ಟಿದ್ದೆ, ತೆಗಿಲಿಕ್ಕೆ ನೆನಪೇ ಆಗಲಿಲ್ಲ. ಸ್ವಲ್ಪ ಅದು ಜಾಸ್ತಿ ಡ್ರೈ ಆಗಿತ್ತು, ಹಾಗಾಗಿ ಸ್ವಲ್ಪನೇ ಹಾಕಿದ್ದೀನಿ. ಈ ರೀತಿ ಒಂದು ಸಲ ನಾವು ಮಿಕ್ಸಿಗೆ ಹಾಕಿಟ್ಬಿಟ್ರೆ ಕೊಬ್ಬರಿ ತುರಿ ಆರಾಮಾಗಿ ಯಾವಾಗ ಬೇಕು ಆವಾಗ ನಾವು ಬಳಸ್ಬೋದು. ಸ್ವಲ್ಪ ಅವಲಕ್ಕಿ, ಮಂಡಕ್ಕಿಗೆ ಈ ರೀತಿ ಹಾಕಿದರೆ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನಲಿಕ್ಕೆ. ಹಾಗೆ ಕೊಬ್ಬರಿ ಜಾಸ್ತಿ ಬಳಸೋದ್ರಿಂದ ಡೈಜೆಷನ್ ಪವರ್ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಒಳ್ಳೆಯದು ಒಟ್ಟಿನಲ್ಲಿ. ಇವಾಗ ಕಂಪ್ಲೀಟಾಗಿ ಅವಲಕ್ಕಿ ರೆಡಿ ಆಯಿತು. ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ, ಬೆಳಗಿನ ಟಿಫಿನ್ ಇವತ್ತು ನಮ್ಮದು ಇಷ್ಟು. ಫ್ರೆಂಡ್ಸ್, ಇವಾಗ ಸುಮಾರು 12:30 ನಾನು ಟಿಫಿನೆಲ್ಲ ಆದಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ವಾಷಿಂಗ್ ಮಷಿನ್ಗೆ ಬಟ್ಟೆ ಹಾಕಿದ್ದೆ. ಬಟ್ಟೆನ ಒಣಗಾಕಿ ಇವಾಗ ನಾನು ಸ್ವಲ್ಪ ಬಟ್ಟೆ ಎಲ್ಲ ಹೊಲಿಗೆ ಬಿಚ್ಚಿತ್ತು. ಸೊ ಮನೆಯಲ್ಲೇ ಹೊಲಿದ್ರಾಯ್ತು ಆರಾಮಾಗಿ ಅಂತ ಹೇಳ್ಬಿಟ್ಟು, ಹಾಗೆ ಪಿಲ್ಲೋ ಕವರ್ಸನ್ನು ಕೂಡ ಹೊಲಿಗೆ ಎಲ್ಲ ಬಿಚ್ಚಿತ್ತು. ಹೊಲಿದ್ರಾಯ್ತು ಅಂತ ತಂದು ಇಡ್ತಾ ಇದ್ದೀನಿ ಇಲ್ಲಿ. ಸೊ ಅದೊಂದು ಕೆಲಸ. ಫ್ರೆಂಡ್ಸ್, ಮಧ್ಯಾಹ್ನ ಅಂದರೆ ಇವಾಗ ಸುಮಾರು 4:30-5 ಗಂಟೆ. ಇವಾಗ ಸಿಗ್ತಾ ಇದ್ದೀನಿ. ಸ್ವಲ್ಪ ಐರನ್ ಮಾಡೋದಿತ್ತು. ಸೊ ಬಟ್ಟೆ ಐರನ್ ಮಾಡಿಬಿಟ್ಟು 15 ಡೇಸ್ ಆಗಿತ್ತು, ಯಾವುದು ಬಟ್ಟೆ ನೀಟಾಗಿ ಮಡಚಿಟ್ಟಿರಲಿಲ್ಲ. ಸೊ ಹಾಗಾಗಿ ಎಲ್ಲನೂ ಮಡಚಿಟ್ಟಿದ್ದೀನಿ. ಅಲ್ಲಿ ಆ ಮನೇಲಿ ಕಬೋರ್ಡ್ ಇತ್ತು, ಹಾಗಾಗಿ ಹೇಗಿಟ್ರು ನಡೀತಾ ಇತ್ತು. ಸೊ ಇಲ್ಲಿ ಶೆಲ್ಫ್ ಇರೋದ್ರಿಂದ ಸ್ವಲ್ಪ ನೀಟಾಗಿಯೇ ಇಡಬೇಕಾಗುತ್ತೆ ಅಲ್ವಾ, ಹಾಗಾಗಿ. ಆಮೇಲೆ ನೋಡಲಿಕ್ಕೂ ಚೆನ್ನಾಗಿ ಅನಿಸಲ್ಲ, ಒಂಥರ ಮನಸ್ಸಿಗೆ ಏನೋ ಹಸಿ ಬಿಸಿ ಅನಿಸ್ತಾ ಇರುತ್ತೆ. ನೀಟಾಗಿಟ್ರೇ ಸಮಾಧಾನ ನನಗೆ. ಎಲ್ಲ ನೀಟಾಗಿ ಇಟ್ಟಿದ್ದೀನಿ. ನೋಡಿ, ಡಂಬಲ್ಸ್ ಅಂತರೂ ಯೂಸ್ ಮಾಡದೆ ಬಿಟ್ಟು ಒಂದು 3 ಮಂತ್ಸ್ ಆಯ್ತು ನಾನು ಡಂಬಲ್ಸ್ ಯೂಸ್ ಮಾಡ್ತಾನೇ ಇಲ್ಲ. ಸೊ ಸ್ಕಿಪ್ಪಿಂಗ್ ಆಗಿರ್ಬೋದು, ಡಂಬಲ್ಸ್ ಆಗಿರ್ಬೋದು. ಆಮೇಲೆ ಇದು ನೋಡಿ, ನಿಮಗೆ ಲಾಸ್ಟ್ ಟೈಮ್ ತೋರಿಸಿದ್ದೆ ನಾನು ಇದೆಲ್ಲನೂ. ಸೊ ಯೂಸ್ ಮಾಡೇ ಇಲ್ಲ, ಹಾಗಾಗಿ ಧೂಳೆಲ್ಲ ಆಗಿತ್ತು. ಇದೆಲ್ಲ ಒರೆಸಿ ಇಟ್ಟಿದ್ದೀನಿ. ಲಾಕರಲ್ಲಿ ಎಲ್ಲನೂ ಇಟ್ಟಿಲ್ಲ. ಸೊ ಅಲ್ಲಿ ಸ್ವಲ್ಪ ಇಟ್ಟಿದ್ದೀನಿ. ಮೊನ್ನೆ ತಮ್ಮನ ಮದುವೆಯಲ್ಲಿ ಕೊಡಿಸಿರೋ ಸಾರಿಗೆ ಸ್ವಲ್ಪ ಗುಚ್ಚು ಕೂಡ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಯಾವಾಗ ಹಾಕ್ತೀನೋ ಗೊತ್ತಿಲ್ಲ. ಸೊ ವಿಡಿಯೋ ಎಡಿಟ್ ಮಾಡೋದ್ರಲ್ಲೇ ಸಾಕಾಗುತ್ತೆ. ನೋಡಬೇಕು, ಇದು ಏನಾದರೂ ಗುಚ್ಚು ಹಾಕಿದಾಗ ತೋರಿಸ್ತೀನಿ, ಇಲ್ಲಾಂದರೆ ಹೊರಗಡೆ ಕೊಡಬೇಕು. ಫ್ರೆಂಡ್ಸ್, ಪ್ರತಿ ಸಲನೂ ಒಂದೇ ಪ್ರಾಬ್ಲಮ್ ಅಂದರೆ, ನಾವು ಊರಿಗೆ ಹೋದಾಗ ಗಿಡಗಳು ಈ ರೀತಿ ಒಣಗಿಬಿಡುತ್ತೆ, ಬೇಜಾರಾಗುತ್ತೆ. ಕೊತ್ತಂಬರಿ ಹಾಕಿದ್ದೆ ಅಲ್ವಾ, ನಿಮಗೆ ತೋರಿಸಿದ್ದೆ ನಾನು. ಈ ರೀತಿ ಬಂದಿದೆ, ಇವಾಗ ನೋಡ್ಬೋದು. ಇನ್ನೂ ಇದು 4 ಡೇಸ್ ವಿಡಿಯೋ ಆಯಿತು, ನಾನು ವಿಡಿಯೋ ಮಾಡಿ 4 ಡೇಸ್ ಆಯಿತು. ಇವಾಗ ಇನ್ನೂ ಚೆನ್ನಾಗಿ ಬಂದಿದೆ ಕೊತ್ತಂಬರಿ ಸೊಪ್ಪು. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಿಜವಾಗ್ಲೂ. ಸೊ ಅದನ್ನು ನಾನು ಅಡುಗೆಗೆ ಬಳಸಿದೆ ಆಲ್ರೆಡಿ. ಹಾಗೆ ಇಲ್ಲಿ ಮತ್ತೆ ಇದು ಎಷ್ಟು ದಿನಕ್ಕೆ ಚಿಗುರ್ತದೋ ಏನೋ ಗೊತ್ತಿಲ್ಲ, ಫುಲ್ಲು ಒಣಗಿ ಹೋಗಿದೆ ನೋಡ್ಬೋದು. ಬೇಜಾರಾಗುತ್ತೆ ಈ ರೀತಿ. ಮತ್ತೆ ನೀರು ಹಾಕಿ ಅದನ್ನು ಚೆನ್ನಾಗಿ ಬೆಳೆಸಬೇಕು, ಅದೇ ನನ್ನ ಆಸೆ. ಊರಿಂದ ಬರುವಾಗ ಇದು ಮೆಕ್ಕೆಕಾಯಿ ತೊಗೊಂಡು ಬಂದಿದ್ವಿ. ನಿಮ್ಮ ಕಡೆ ಏನಂತೀರೋ ಗೊತ್ತಿಲ್ಲ, ಬಟ್ ಇದು ತೊಂಡೆಕಾಯಿ ಥರನೇ ಇರುತ್ತೆ ಸೇಮ್ ನೋಡಲಿಕ್ಕೆ. ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಇದು ಪಲ್ಯ ಸೂಪರಾಗಿ ಮಾಡ್ತಾರೆ ನಮ್ಮ ಮಮ್ಮಿ. ನಾನು ಪಲ್ಯ ಮಾಡಿದ್ರಾಯ್ತು ಅಂತ ಅಂದ್ಕೊಂಡೆ. ಸೊ ಹಸ್ಬೆಂಡ್ ಹೇಳಿದರು, ಇಲ್ಲ ಉಪ್ಪಿನಕಾಯಿ ಮಾಡು, ನನಗೆ ಉಪ್ಪಿನಕಾಯಿ ಇಷ್ಟ ಅಂತ. ಯಾಕಂದರೆ ನಮ್ಮ ಅತ್ತೆ ಇದರಿಂದ ಉಪ್ಪಿನಕಾಯಿ ಚೆನ್ನಾಗಿ ಮಾಡ್ತಾರೆ. ಅಮ್ಮನ ಕಡೆ ಜಾಸ್ತಿ ಪಲ್ಯನೇ ಮಾಡೋದಿದು. ಸೊ ಟ್ರೈ ಮಾಡ್ತೀನಿ ಅಂತ ಉಪ್ಪಿನಕಾಯಿ ಮಾಡಲಿಕ್ಕೆ ಎಲ್ಲನೂ ಕಟ್ ಮಾಡಿ ಮೆಕ್ಕೆಕಾಯಿನ ಇಡ್ತಾಯಿದ್ದೀನಿ. ತುಂಬ ಏನಿರಲಿಲ್ಲ, ಒಂದು 1/4 kg ಕಡಿಮೆನೇ ಇತ್ತು ಅಂತಲೇ ಹೇಳ್ಬೋದು. ಸೊ ಇದ್ರಕ್ಕಿಂತಲೂ ಇನ್ನೂ ಸ್ವಲ್ಪ ದೊಡ್ಡ ಸೈಜಲ್ಲಿ ಬರುತ್ತೆ ಮೆಕ್ಕೆಕಾಯಿ. ಅದು ಅಂತೂ ಇನ್ನೂ ಅಲ್ಟಿಮೇಟ್ ಟೇಸ್ಟ್ ಅಂತಲೇ ಹೇಳ್ಬೋದು. ಒಂದು 2 ಡೇಸ್ ಇಟ್ಟರೂ ಕೆಡಲ್ಲ. ಆ ರೆಸಿಪಿ ನಿಮಗೆ ಹೋದ ವರ್ಷ ಶೇರ್ ಮಾಡಿದ್ದೆ ಅನ್ಕೊತೀನಿ. ಸೊ ಇದು ಉಪ್ಪಿನಕಾಯಿ ಮಾಡ್ತೀನಿ, ಬನ್ನಿ ನಿಮಗೂ ಕೂಡ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ ಯಾವ ರೀತಿ ಮಾಡೋದು ಅಂತ. ಸೊ ಇಲ್ಲಿ ಸ್ವಲ್ಪ ವಿಡಿಯೋ ಕ್ಲಿಪ್ಸ್ ಮಿಸ್ ಆಗಿದೆ, ಆದರೂ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಮೆಕ್ಕೆಕಾಯಿ ಇದು ತೊಳೆದ್ಬಿಟ್ಟು ಕಟ್ ಮಾಡಿ ಅದಕ್ಕೆ ನಾನು ಉಪ್ಪು, ಖಾರ, ಅರಿಶಿಣ ಪುಡಿ, ಸೊ ಇಷ್ಟನ್ನು ಹಾಕ್ತಾಯಿದ್ದೀನಿ. ಇನ್ನು ಸ್ವಲ್ಪ ಮೆಂತ್ಯ ಕಾಳು, ಹಾಗೆ ಜೀರಿಗೆ, ಸಾಸಿವೆ ಇಷ್ಟನ್ನು ಸ್ವಲ್ಪ ರೋಸ್ಟ್ ಮಾಡ್ತಾಯಿದ್ದೀನಿ. ಜಾಸ್ತಿ ಅಲ್ಲ, ಸ್ವಲ್ಪ ಬಿಸಿ ಮಾಡಿದರೆ ಸಾಕಾಗುತ್ತೆ. ತುಂಬ ಒತ್ತಿಸಿದ್ರೆ ಅದು ಕಹಿ ಅನಿಸುತ್ತೆ. ಹಾಗೆ ಮೆಕ್ಕೆಕಾಯಿನೂ ಅಷ್ಟೇ, ಸ್ವಲ್ಪ ಕಹಿ ಇರುತ್ತೆ ಕೆಲವೊಂದು ಚೆನ್ನಾಗಿರುತ್ತೆ, ನೋಡಿಬಿಟ್ಟು ಮಾಡಬೇಕು. ಇದು ಸ್ವಲ್ಪ ರೋಸ್ಟ್ ಆದಮೇಲೆ ನಾನು ಸ್ವಲ್ಪ ಅಂದರೆ ತರಿಯಾಗಿಯೇ ಇದನ್ನು ಕುಟ್ಕೊಳ್ತಾ ಇದ್ದೀನಿ.
ಫುಲ್ಲು ನಾವು ವೈನ್ ಪೇಸ್ಟ್ ಮಾಡಬೇಕು, ಪೌಡರ್ ಮಾಡಬೇಕು ಅಂತ ಏನೂ ಇಲ್ಲ. ಇದನ್ನು ಚೆನ್ನಾಗಿ ಕೈಯಿಂದ ಕೈ ಒಂಚೂರು ಒದ್ದೆ ಇರಬಾರ್ದು, ಅಂದರೆ ಹಸಿ ಇರಬಾರ್ದು. ಹಾಗೆ ಇದನ್ನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಇನ್ನೊಂದು ಹೇಳಬೇಕು ಅಂತ ಹೇಳಿದರೆ, ನೀವು ಇದನ್ನು ತುಂಬ ದಿನ ಇಡೋ ಥರ ಇದ್ದರೆ ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕಾಗತ್ತೆ. ಇಲ್ಲ ನಮಗೆ ಒಂದು ವಾರದಲ್ಲಿ ಇದೆಲ್ಲ ಖಾಲಿ ಆಗಿಬಿಡುತ್ತೆ ಅಂದರೆ ನೀವು ಅಷ್ಟೇನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ಆರಾಮಾಗಿ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡ್ಬೋದು. ಸೊ ಇವಾಗ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ಹುಳಿಯಾಗಿರುತ್ತಲ್ವ ಕಾಯಿ, ಹಾಗಾಗಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇದ್ರ ಜೊತೆ ಬೇಕಿದ್ದರೆ ನೀವು ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು. ಬೇಡ ಅಂತ ಹೇಳಿದರೆ ಇದಿಷ್ಟನ್ನೇ ನಾನೇನು ತೋರಿಸ್ತಾ ಇದ್ದೀನಿ ಇಷ್ಟನ್ನೇ ಸಿಂಪಲ್ಲಾಗಿ ಮಾಡಿದರೆ ಆಯಿತು. ನೀವು ಮಾವಿನಕಾಯಿ ಉಪ್ಪಿನಕಾಯಿ ಯಾವ ರೀತಿ ಮಾಡ್ತೀರಾ ಸೇಮ್ ಅದೇ ರೀತಿಯೇ. ಸೊ ಎಲ್ಲ ಖಾರ ಉಪ್ಪು ಎಲ್ಲ ಮಿಕ್ಸ್ ಮಾಡಿದಾದಮೇಲೆ ನಾನು ಸ್ವಲ್ಪ ಒಂದು 4 ಸ್ಪೂನಷ್ಟು ಅಡುಗೆ ಎಣ್ಣೆ, ಹಾಗೆ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಇದ್ರ ಜೊತೆಗೆ ಹಾಕಿ ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇದು ಒಂದು 2 ಅವರ್ಸ್ ಬಿಟ್ಟ ಮೇಲೆ ನೀವು ಒಂದು ಡಬ್ಬಿಗೆ ಹಾಕಿ ಮುಚ್ಚಳ ಮುಚ್ಚಿ ಫ್ರಿಜ್ಜಲ್ಲಿ ಇಟ್ಟು ತಿನ್ಬೋದು. ಫ್ರೆಂಡ್ಸ್, ಮತ್ತೆ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು 8:30 9 ಆಗಿತ್ತು. ಸೊ ಹಸ್ಬೆಂಡ್ ತರಕಾರಿ ಎಲ್ಲ ತೊಗೊಂಡು ಬರಲಿಕ್ಕೆ ಅಂತ ಹೋಗಿದ್ರು. ಅಷ್ಟರಲ್ಲಿ ನಾನು ಒಂದು 20 ಡೇಸ್ ಆಯಿತು ಫ್ರಿಜ್ಜೆಲ್ಲ ಡೀಪ್ ಕ್ಲೀನ್ ಮಾಡೇ ಇರಲಿಲ್ಲ, ಸ್ವಲ್ಪ ಗಲೀಜೆಲ್ಲ ಆಗಿತ್ತು. ಹಾಗಾಗಿ ಇದನ್ನು ಡೀಪ್ ಕ್ಲೀನ್ ಮಾಡಿದ್ರಾಯಿತು ಅಂತ ಹೇಳ್ಬಿಟ್ಟು ಕೂತಿದ್ದೀನಿ. ಅಷ್ಟರಲ್ಲಿ ಅವರು ಸಹ ತರಕಾರಿನ ತೊಗೊಂಡು ಬಂದರು. ನಾನು ಇದನ್ನೆಲ್ಲ ಒರೆಸಿದ್ದೀನಿ. ಒರೆಸ್ಬಿಟ್ಟು ಮತ್ತೆ ನಾನು ಅಲ್ಲಿದಲ್ಲಿ ಏನಿತ್ತು ಕೆಳಗಡೆ ಕಾಳು ಕಡೆ ಎಲ್ಲ ಇಟ್ಟಿರ್ತೀನಿ ಅಲ್ವಾ, ಅಲ್ಲಿ ಕೂಡ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಷ್ಟು ಕೆಲಸ ಮಾಡಿದರೂ ಕಡಿಮೆನೇ. ಹಾಗೆ ಇನ್ನೊಂದು ಫ್ರೆಂಡ್ಸ್ ನಾನು ಹೇಳ್ತೀನಿ, ಹೆಂಗಾದರೂ ತೊಗೊಳ್ಳಿ, ಮನೆಗೆ ನಾವು ಸಣ್ಣ ಪುಟ್ಟ ವಸ್ತು ತೊಗೊಂಡು ಬರಲಿ ಅಥವಾ ದೊಡ್ಡ ವಸ್ತುನೇ ತೊಗೊಂಡು ಬರಲಿ, ಅದನ್ನು ನಾವು ನೀಟಾಗಿ ಮೇಂಟೈನ್ ಮಾಡಿದರೆ ತುಂಬ ವರ್ಷ ಬಾಳಿಕೆ ಬರುತ್ತೆ. ನೀವು ಅನ್ಬೋದು ಮನುಷ್ಯರೇ ಗ್ಯಾರಂಟಿ ಇಲ್ಲ ಇದೆಲ್ಲ ಏನು ಅಂತ. ಸೊ ನಾವು ಇರೋವರೆಗೂ ನಮ್ಮ ಮನೆಯಲ್ಲಿರುವಂಥ ವಸ್ತುಗಳನ್ನು ನಾವು ಚೆನ್ನಾಗೇ ನೋಡ್ಕೊಳ್ಬೇಕು. ಅದು ಫ್ರಿಜ್ ಆಗಿರಲಿ, ಇನ್ನೊಂದಾಗಿರಲಿ, ವಾಷಿಂಗ್ ಮಷಿನ್ ಆಗಿರಲಿ, ಸೋಫಾ ಆಗಿರಲಿ. ಸೊ ಅದು ನಾವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ ಅಷ್ಟು ದಿನ ಬಾಳಿಕೆ ಬರುತ್ತೆ. ಹಾಗೆ ಯಾಕೆ ಮಾಡಬೇಕಪ್ಪ, ನಾನು ಯಾಕೆ ಮಾಡಬೇಕು ಅನ್ನೋದೊಂದು ಅಹಂ ಇರಬಾರ್ದು. ನನ್ನ ಮನೆ, ನನ್ನ ಸಂಸಾರ, ನಮ್ಮ ಮನೆ ವಸ್ತು ಅಂದರೆ ನಾವು ಅದನ್ನು ಚೆನ್ನಾಗಿ ಕೇರ್ ಮಾಡಲೇಬೇಕು. ಹಸ್ಬೆಂಡ್ ಕೂಡ ಅಷ್ಟೇ, ಮುಂಚೆ ಏನು ಕೆಲಸ ಮಾಡ್ತಾ ಇರಲಿಲ್ಲ. ಸೊ ಇವಾಗ ಎಲ್ಲನೂ ಎಲ್ಪ್ ಮಾಡ್ತಾರೆ. ನಮ್ಮ ಮನೆ ಅನ್ನೋದು ಒಂದು ಇರುತ್ತಲ್ವ, ಸೊ ತುಂಬಾ ಚೆನ್ನಾಗಿ ಎಲ್ಪ್ ಮಾಡ್ತಾರೆ ಕೆಲಸದಲ್ಲೂ. ಹಾಗೆ ಇನ್ನೊಂದು ಇಲ್ಲಿ ನಿಮಗೆ ಒಂದು ಪಾಯಿಂಟ್ ಹೇಳಬೇಕು, ಏನಂದರೆ ನಿಮ್ಮ ಮನೇಲಿ ಕರೆಂಟ್ ಬಿಲ್ ಜಾಸ್ತಿ ಬರ್ತಾ ಇದೆ ಅಂದರೆ ಇದೊಂದು ಕಾರಣ ಆಗಿರುತ್ತೆ. ಇಲ್ಲಿ ನಿಮಗೆ ಕೆಳಗಡೆ ಕಾಣಿಸ್ತಾ ಇರ್ಬೋದು, ಆಲ್ರೆಡಿ ಇದು ಮೆಲ್ಟ್ ಆಗಿದೆ, ತುಂಬಾ ಐಸ್ ಆಗಿತ್ತು. ಸೊ ನಿಮಗೆ ಕರೆಂಟ್ ಬಿಲ್ ಜಾಸ್ತಿ ಬರೋಕ್ಕೆ ಇದು ಕೂಡ ಒಂದು ಮೇನ್ ಕಾರಣ ಅಂತಲೇ ಹೇಳ್ಬೋದು. ನೀವು ವೀಕ್ಲಿ ಒನ್ಸ್ ನೀವು ಇದನ್ನು ಬಟನ್ ಆಫ್ ಮಾಡಿಬಿಡಿ, ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ ಅದು. ಆಮೇಲೆ ಸೊ ಈ ರೀತಿ ಎಲ್ಲ ಐಸ್ ಮೆಲ್ಟ್ ಆಗಿ ಹೋಗುತ್ತೆ. ಆವಾಗ ಫ್ರಿಜ್ ಕೂಡ ತುಂಬ ದಿನ ಬರುತ್ತೆ, ಹಾಗೆ ಕರೆಂಟ್ ಬಿಲ್ ಕೂಡ ಕಡಿಮೆ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಮತ್ತು ನಾನು ಡೀಪಾಗಿ ವಿಡಿಯೋ ಬೇಕು ಅಂದರೆ ಕೇಳಿ ಅಪ್ಲೋಡ್ ಮಾಡ್ತೀನಿ. ನಿನ್ನೆ ದಿನ ನಾನು ಫ್ರಿಜ್ ಕ್ಲೀನಿಂಗ್ ಆಗಿರ್ಬೋದು, ಸ್ವಲ್ಪ ಕಿಚನ್ ಕ್ಲೀನ್ ಎಲ್ಲ ಮಾಡಿದೆ, ಹಾಗಾಗಿ ಟೈಮ್ ಸಿಗಲಿಲ್ಲ. ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹಸಿ ಸೊಪ್ಪು ತೊಗೊಂಡು ಬಂದಿರೋದು, ಅದನ್ನು ಇವಾಗ ಸೋಸಬೇಕು. ಹಾಗೆ ಬಿಗ್ ಬಾಸ್ ಮತ್ತು ಜೋಡಿ ನಂಬರ್ 1 ಅವೆಲ್ಲ ಬರುತ್ತಲ್ವ ಸಂಡೇ ಮತ್ತು ಶನಿವಾರ, ಅದೆಲ್ಲ ಟೆಲಿಕಾಸ್ಟ್ ಆಗುತ್ತೆ. ಅದನ್ನು ನೋಡ್ತಾ ನಾನು ಈ ಕೆಲಸನ ಮಾಡ್ತಾಯಿದ್ದೀನಿ. ಸೊ ಹೋಪ್ ಇವತ್ತಿನ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಓಕೆ, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಥ್ಯಾಂಕ್ ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.